ಈ ಡ್ರಗ್ ಮಾತ್ರ ಮೆಡಿಕಲ್ಗಳಲ್ಲಿ ಇಷ್ಟು ಸಲೀಸಾಗಿ ಸೇಲ್ ಆಗ್ತಿದೆ ಅಂದರೆ ಇದನ್ನು ತಡೆಗಟ್ಟುವಲ್ಲಿ ನಮ್ಮ ಅಧಿಕಾರಿಗಳು ನಾವು ಎಲ್ಲೋ ಹಿಡಿದೀವಿ ಅಂತ ನಮಗೆ ಅನಿಸುತ್ತೆ. ಸೊ ಮೊದಲನೇ ಸೂಪರ್ ಸ್ಟಾರ್ ಅನಿಸುತ್ತೆ ಒಂದು ಡ್ರಗ್ ಹಿಂದೆ ಬಿದ್ದುಬಿಟ್ಟು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಸ್ಟಿಂಗ್ ಆಪರೇಷನ್ ಮಾಡಿಬಿಟ್ಟು ಅದು ಸಮಾಜದ ಮುಂದೆ ಇಟ್ಟಿದ್ದಾರೆ. ಇದ್ರ ಮೇಲೆ ಅಧಿಕಾರಿಗಳು ಏನು ಆ್ಯಕ್ಷನ್ ತೊಗೋತಾರೆ, ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅಂತ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಭೀಮಾ ಸಿನಿಮಾ ಕೇವಲ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಬರೋದಲ್ಲ, ಅದರಲ್ಲಿ ತೋರಿಸಿರೋದೆಲ್ಲ ಎಲ್ಲವೂ ಎಷ್ಟೋ ತಂದೆ ತಾಯಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ ನನ್ನ ಮಕ್ಕಳು ಡ್ರಗ್ ತೊಗೋತಾ ಇದ್ದಾರೆ, ಸೇವನೆ ಮಾಡ್ತಾಯಿದ್ದಾರೆ ಅಂತ. ಬಹುಶಃ ಈ ಸಿನಿಮಾ ನೋಡಿದ್ರೆ ಬಹುಶಃ ನನ್ನ ಮಗ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಬಹುಶಃ ಸ್ವಲ್ಪ ಗಮನ ಹರಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ಈ ಒಂದು ಒಳ್ಳೆ ಕೆಲಸಕ್ಕೆ ಎಷ್ಟು ಜನ ಸಾಥ್ ನೀಡ್ತಾರೆ, ಎಷ್ಟು ಜನ ಜಾಯ್ನ್ ಆಗ್ತಾರೆ, ಹಾಗೂ ಸ್ಯಾಂಡಲ್ವುಡ್ ಎಷ್ಟು ಜನ ಸಾಥ್ ಕೊಡ್ತಾರೆ ದುನಿಯಾ ವಿಜಯ್ಗೆ, ಹಾಗೂ ಅದ್ರ ಜೊತೆಗೆ ನಾವೇನಾಗುತ್ತೆ ಅದರ ಕರ್ತವ್ಯ ನಾವು ನಮ್ಮ ಕೈಲಿ ಆದಷ್ಟು ನಾವು ಕೂಡ ಸಹಾಯ ಮಾಡಲೇಬೇಕು. ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ? ಬೆಂಗಳೂರಿಂದ 70 ಕಿಲೋಮೀಟರ್. ಅದು ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಹೇಳ್ಬೋದಾ? ಇದನ್ನ ಗ್ರಾಮ ಟೌನು ಲೆಕ್ಕ ಹಾಕೊಂಡು ಟೌನಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು, ಇದೇ HIV ಕಾರಣ ಆಗ್ತಾ ಇರೋದು, ಮತ್ತೆ ಮಕ್ಕಳು ಆಡೋದಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರಲ್ಲಿ ಎಷ್ಟು ಹಬ್ಬಿಲ್ಲ, ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದಿವತ್ತು ಬೆಳಿಗ್ಗೆನೂ ಸುತ್ತಾಡ್ತಾ ಇದೀವಿ. ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕಷ್ಟೇ. ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲ ಫಾರ್ಮಾ. ಲೆಕ್ಕ ಹಾಕೊಳ್ಳಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟೇ. ನಾನು 8ನೇ ಕ್ಲಾಸ್. 8ನೇ ಕ್ಲಾಸ್. ಅಪ್ಪ ಅಮ್ಮ ಏನ್ ಮಾಡ್ತಾವ್ರೆ? ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್. ಸ್ಕ್ರಾಪ್ ಬಿಸ್ನೆಸ್. ವಯಸ್ಸೆಷ್ಟು ನಿನಗೆ? ನನಗೆ 16 ವರ್ಷ. ಯಾವಾಗಿಂದ ಶುರು ಮಾಡಿದೆ ಗಾಂಜಾ? ನಾನು ಇವಾಗ ಒಂದು 2 ವರ್ಷ ಆಯ್ತು. 2 ವರ್ಷದ ಗಾಂಜಾ ಶುರು ಮಾಡಿದ? ಎಷ್ಟನೇ ಕ್ಲಾಸ್ ನೀನು? 7ನೇ ಕ್ಲಾಸು. 7ನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದ? 7ನೇ ಕ್ಲಾಸಿಗೆ ನಿನ್ ಗಾಂಜಾ ಶುರು ಮಾಡಿಸಿದಾರು ಫ್ರೆಂಡ್ಸ್. ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ? ಗಾಂಜಾ ಸೇದಕ್ಕೆ 500 ರೂಪಾಯಿ ಪಟ್ಲಿ. 500 ರೂಪಾಯಿ ಪಟ್ಲಿ. ಓಕೆ, 500 ರೂಪಾಯಿ ಪಟ್ಲಿ. ಎಷ್ಟು ಜನ ಸೇರ್ತಾ ಇದ್ರಿ? ನಾವು ಒಂದು 3-4 ಜನ ಸೇರ್ತಾ ಇದ್ವಿ. 500 ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ? 500 ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ. ಕರೀತಾ ಇದ್ದ? ಕದೀತಾ ಇದ್ದೆ. ಎಲ್ಲೆಲ್ಲಿ ಇಡ್ತಾ ಇದ್ರು ನಿಮ್ಮಮ್ಮ? ನಮ್ಮಮ್ಮ ಪರ್ಸಲ್ಲಿ ಇಡ್ತಾ ಇದ್ರು, ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಡ್ತಾ ಇದ್ರು, ಎತ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ಆಯ್ತು. ಇವಾಗ ನಿಮ್ಗೆ ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗಾ ಹಂಗೆ ಮಾಡ್ಬೇಕು ಅನ್ಸುತ್ತಾ? ಬಿಟ್ಬಿಡ್ಬೇಕು ಅನ್ಸುತ್ತೆ. ರಿಯಾಬಗ್ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದೀನಿ, ಬಿಟ್ಬಿಡ್ಬೇಕು ಅನ್ನಿಸ್ತೈತೆ. ಬೇಡ, ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ, ಬಿಟ್ಬಿಡ್ಬೇಕು ಅನ್ನಿಸ್ತೈತೆ. ಸರಿ, ನಿನ್ ಜೊತೆ ಸೇರ್ತಾ ಇದ್ರಲ್ಲ, ತಂದ್ಕೊಡ್ತಿದ್ದೀನಿ ಯಾರು ನಿಮ್ಗೆ ಪಟ್ಲಿನ? ಅವ್ರು ಮೇನ್ ಎಲ್ಲಿಂದ ಬರ್ತಾ ಇತ್ತು? ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು? ಅವರು ಮೇನ್ ಬಂದು ಸೊ ದುನಿಯಾ ವಿಜಯ್ ಅವರು ಕೇವಲ ಸ್ಕ್ರೀನ್ ಮೇಲೆ ಕಾಣೋ ಹೀರೋ ಅಲ್ಲ, ರಿಯಲ್ ಲೈಫಲ್ಲೂ ಅವರು ಹೀರೋ ಒಂಟಿ ಸಲಗನೆ. ಸೊ ಒಂದು ಸ್ಟ್ರಿಂಗ್ ಆಪ್ಷನಲ್ಲಿ ಲೈವ್ ಆಗಿ ಡ್ರಗ್ ಮಾತ್ರ ಸೇಲ್ ಮಾಡ್ತಿರೋ ಮೆಡಿಕಲ್ ಪ್ರೂಫ್ ಸಮೇತ ಎಲ್ಲ ಜನರ ಮುಂದೆ ಇಟ್ಟಿದ್ದಾರೆ ಈ ವಿಡಿಯೋ.